ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ರೇವತಿ ಕುಟುಂಬದ ಕ್ಷಮೆ ಕೇಳಿದ್ದಾರೆ ಅಲ್ಲು ಅರ್ಜುನ್ ಬಿಡುಗಡೆ ಆದ ನಂತರ ಮೊದಲ ಬಾರಿಗೆ ಪ್ರೆಸ್ ಮೀಟ್ ಮಾಡಿದ್ರು, ಮಾಧ್ಯಮಗಳಿಗೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವತ್ತು ಕಾಲ್ತುಳಿತದಲ್ಲಿ ಮೃತಪಟ್ಟಿರ್ತಕ್ಕಂತಹ ರೇವತಿ ಅವರ ಕುಟುಂಬದ ಕ್ಷಮೆ ಕೇಳಿದ್ದಾರೆ. ನನಗೂ ರೇವತಿ ಅವರ ಸಾವಿನಿಂದ ನೋವಾಗಿದೆ, ನಾನು ರೇವತಿ ಕುಟುಂಬವನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅಲ್ಲು ಅರ್ಜುನ್. ನಾನು ಕಾನೂನಿಗೆ ಗೌರವ ಕೊಡುವ ವ್ಯಕ್ತಿ ಅಂತ ಜುಬಿಲಿ ಹಿಲ್ಸ್ ಮನೆಯಲ್ಲಿ ಅಲ್ಲು ಅರ್ಜುನ್ ಸುದ್ದಿಗೋಷ್ಠಿ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು. Namaste. Thank you. I'd like to thank everybody from all over for all your love and support. Thank you so much. I'm genuinely touched by everybody's love from all over the country and everywhere, from all the industries, all the people, all the states. Thank you so much for all the love, and especially my fans. Thank you, Andy. Thank you. I love you, my fans. Thank you so much for your unconditional love and support. And of course, I cannot finish it without saying the thanks to the media. Thank you so much. I like to thank the entire media for all your love and support. Thank you, Ante. I just wanted to say thank you. Sir, may arrest with the conference ఏమైనా ఉందా సార్? Sir, may arrest with the conference. Anything else? Sir, do you feel you were targeted? This is a fabricated case booked against you. Do you feel you were made a target? Sir, Bunny garu ninna Delhi lo I just wanted to say The emotions that you have gone through and your family has felt. family సో దాని మీద అల్లు అర్జున్ గారు వాళ్ళ ఫ్యామిలీకి ఏం చెప్తారు, చనిపోయిన కుటుంబానికి ఏం చెప్తారు? నేను ఒకటే చెప్తానండి. వన్స్ అగైన్, we're extremely sorry for the family, and I will personally be there to support them in whatever way possible. It's purely accidental. Cinema theater I'm inside a cinema theater watching a film with my family, and an accident happened outside, I was inside a theater watching a movie with my family, and the accident happened outside. It's purely of no direct connection to me. It's purely accidental, purely unintentional, and my love and sympathies are genuinely there with that family, and I'll be there I'll be. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ನಿಮಗೆ ನೇರ ಫಸ್ಟ್ ಹ್ಯಾಂಡ್ ಮಾಹಿತಿಯನ್ನ ಕೊಡ್ತಾ ಇದೆ. ಅಲ್ಲಿ ಗ್ರೌಂಡ್ನಲ್ಲಿ, ಅಂದ್ರೆ ಹೈದರಾಬಾದ್ನಲ್ಲಿ, ಎಲ್ಲಿ ಈಗ ಅಲ್ಲು ಅರ್ಜುನ್ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ ಆ ಸ್ಥಳದಲ್ಲಿ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ. ಲೆಟ್ಸ್ ಗೆಟ್ ಕನೆಕ್ಟೆಡ್ ಟು ಹಿಮ್. ರಂಜಿತ್ ಶಿರಿಯಾರ್, ಅಲ್ಲು ಅರ್ಜುನ್ ಏನೆಲ್ಲ ಮಾತನಾಡಿದ್ರು, ಅಲ್ಲಿ ಒಟ್ಟು ವಾತಾವರಣ ಹೇಗಿತ್ತು, ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದಂತಹ ಆಪ್ತೇಷ್ಟರು, ಹಿತೈಷಿಗಳು ಏನೆಲ್ಲ ಹೇಳಿದ್ರು, ನೀವಲ್ಲಿದ್ದೀರಿ, ಏನೆಲ್ಲ ನೋಡ್ತಾ ಇದ್ದೀರಿ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಅಲ್ಲು ಅರ್ಜುನ್ ಅವರು ನಿನ್ನೆ ಬಂಧನರಾದ ಬಳಿಕ ಅವರನ್ನು ಚಿಕ್ಕಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಬಂಧನ ಮಾಡ್ತಾರೆ. ಅದಾದ ನಂತರ ಅವರನ್ನು ಕೆಳ ಹಂತದ ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದಾಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ನೀಡ್ತಾರೆ. ಭಾರತೀಯ ನ್ಯಾಯ ಸಂಹಿತೆ 105 ಮತ್ತು ಭಾರತೀಯ ನ್ಯಾಯ ಸಂಹಿತೆ 118 ಪ್ರಕಾರ ಅವರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗುತ್ತೆ. ಅವರನ್ನು ವಶಕ್ಕೂ ಪಡಿತಾರೆ. ನ್ಯಾಯಾಧೀಶರು ಅವ್ರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಅಲ್ಲಿ ಭಾಳ ಪ್ರಮುಖವಾಗಿ ಅಲ್ಲು ಅರ್ಜುನ್ ಅವರ ಪರವಾದ ವಕೀಲರು ಹೇಳಿದಂಥ ಮಾತು, ಸೋಮವಾರದ ನಂತರ ನನ್ನನ್ನು ಅಂದರೆ ವಶಕ್ಕೆ ಪಡೆಯೋದಾದರೆ ಸೋಮವಾರದ ನಂತರ ಅಂಥೇಳಿ ಮನವಿ ಮಾಡಿದರು. ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಅದಾದ ನಂತರ ಹೈಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಡುತ್ತೆ. 4 ವಾರಗಳ ಕಾಲ ಷರತ್ತುಬದ್ಧ ಜಾಮೀನನ್ನು ಕೊಡುತ್ತೆ. ನಿನ್ನೆ ಸಂಜೆ ಹೊತ್ತಿಗೆ ಕೋರ್ಟ್ಗೆ ಅದನ್ನು ತಲುಪಿಸೋದಕ್ಕೆ ಸಾಧ್ಯ ಆಗದ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 6:38 ಅಲ್ಲು ಅರ್ಜುನ್ ಅವರನ್ನು, ಅಲಿಯಾಸ್ ಪುಷ್ಪರಾಜ್ ಅವರನ್ನು ರಿಲೀಸ್ ಮಾಡ್ತಾರೆ. ನೋಡಿ, ಡಿಸೆಂಬರ್ 3ನೇ ತಾರೀಕು ಸಂಧ್ಯಾ ಥಿಯೇಟರ್ನ ಎದುರುಗಡೆ ಪ್ರೀಮಿಯರ್ ಶೋ ಇತ್ತು. ಆಗ ಸಂಧ್ಯಾ ಥಿಯೇಟರ್ನಲ್ಲಿ ಪ್ರೀಮಿಯರ್ ಶೋ ಇತ್ತು. ಆಗ ಅಲ್ಲು ಅರ್ಜುನ್ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು, ಆ ಮಾಹಿತಿ ಕೊಟ್ಟಂಥ ಆ ಮನವಿ ಪತ್ರವನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ನೋಡಿ, ಪೊಲೀಸರಿಗೆ ನಾವು ಇಂಟಿಮೇಟ್ ಮಾಡಿಯೇ ನಾವು ಬಂದಿದ್ದೀವಿ ಸಂಧ್ಯಾ ಥಿಯೇಟರ್ನ ಬಳಿ ಅನ್ನೋದನ್ನು ಹೇಳಿದ್ದಾರೆ. ಅದಾದ ನಂತರ ಅಲ್ಲಿ ಕಾಲ್ತುಳಿತ ಉಂಟಾಗುತ್ತೆ. ಕಾಲ್ತುಳಿತದಲ್ಲಿ ರೇವತಿ ಅನ್ನೋ 35 ವರ್ಷದ ಯುವತಿಯೊಬ್ಬರು ಮೃತಪಡ್ತಾರೆ. ಅವರು ತಮ್ಮ ಪತಿಯ ಜೊತೆಗೆ, ತಮ್ಮ ಮಗನ ಜೊತೆಗೆ ಸಂಧ್ಯಾ ಥಿಯೇಟರ್ಗೆ ಸಿನಿಮಾವನ್ನು ನೋಡೋದಕ್ಕೆ ಬಂದಂಥ ಸಮಯದಲ್ಲಿ ಈ ದುರಂತ ಆಗಿ ಹೋಗುತ್ತೆ. ಅದಾದ ನಂತರ ಇವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ತಕ್ಷಣಕ್ಕೆ ಎಚ್ಚೆತ್ತುಕೊಂಡಂಥ ಅಲ್ಲು ಅರ್ಜುನ್ 25 ಲಕ್ಷ ರೂಪಾಯಿ ಪರಿಹಾರವನ್ನು
ತಮ್ಮ ಪರವಾಗಿ ಆ ಕುಟುಂಬಕ್ಕೆ ನೀಡ್ತಾರೆ. ಅದರ ಹೊರತಾಗಿಯೂ ಕೂಡ ಅವರ ಮಗನ ಎಲ್ಲ ರೇವತಿ ಮೃತಪಟ್ಟ ರೇವತಿಯ ಮಗನ ಎಲ್ಲ ಔಷಧ ವೆಚ್ಚವನ್ನು ನಾನೇ ಭರಿಸೋದಾಗಿ ಹೇಳ್ತಾರೆ. ಆ ನಂತರ ರೇವತಿ ಅವರ ಪತಿ ಇಂಥದ್ದೊಂದು ಘಟನೆ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾದ ನಂತರ ಅವರ ಬಂಧನ ಆಗುತ್ತೆ. ಆ ನಂತರ ಅವರ ಪತಿ ಶ್ರೀನಿವಾಸ್ ಅವರು ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ತಾರೆ. ನನ್ನ ಮಡದಿ ಮೃತಪಟ್ಟಿದ್ದಕ್ಕೂ ಅಲ್ಲು ಅರ್ಜುನ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದ ಸ್ಟೇಟ್ಮೆಂಟನ್ನು ಕೊಟ್ಟು ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ತಾರೆ. ಆ ನಂತರ ನಿಮ್ಗೆ ಗೊತ್ತಿದ್ದ ಹಾಗೆ ನಿನ್ನೆ ಸಂಜೆ ಅವರಿಗೆ ಬೇಲ್ ಆಗುತ್ತೆ, ಆದರೆ ಬಿಡುಗಡೆ ಆಗೋದಿಲ್ಲ. ಇವತ್ತು ಬೆಳಿಗ್ಗೆ 6:30ಕ್ಕೆ ಏನು ಜೈಲಿನಿಂದ ಕೇಂದ್ರ ಕಾರಾಗೃಹದಿಂದ ಹಿಂದಿನ ಗೇಟ್ನಿಂದ ಬೆಳಿಗ್ಗೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಅದಾದ ನಂತರ ಅವ್ರು ಬಂದಿದ್ದು ಈ ಅವರ ನಿವಾಸಕ್ಕೆ. ಬೆಳಿಗ್ಗೆಯಿಂದಲೂ ಕೂಡ ಅವ್ರ ನಿವಾಸದಲ್ಲಿ ಅವರ ಅಭಿಮಾನಿಗಳ ಜೊತೆಗೆ ಅವರ ಕುಟುಂಬಸ್ಥರು, ಅವರ ಸ್ನೇಹಿತರು, ನಟ ನಟಿಯರು ಬಂದು ಅವರಿಗೆ ವಿಶ್ ಮಾಡಿ ಹೋಗ್ತಾ ಇದ್ರು. ಮಾಧ್ಯಮದ ಮುಂದೆ ಮಾತನಾಡ್ತಾ ಎಲ್ಲರ ಕ್ಷಮೆ ಕೇಳಿದ್ರು. ಮತ್ತೆ ಅವರು ಎಲ್ಲರಿಗೂ ಕೂಡ ಓಕೆ, ಥ್ಯಾಂಕ್ ಯು ರಂಜಿತ್ ಶಿರಿಯಾರ್ ಡೀಟೇಲ್ಸ್ಗಾಗಿ. ಜೈಲಿನಿಂದ ರಿಲೀಸ್ ಆಗಿ ಬಂದಾದ ನಂತರ ಮಾಧ್ಯಮದ ಮುಂದೆ ಮಾತಾಡಿದರು. ಮಾಧ್ಯಮದ ಮುಂದೆ ಮಾತನಾಡ್ತಾ ಅವರ ನಿವಾಸ ಏನಿದೆ, ನಿವಾಸದಲ್ಲಿ ಅವರ ಆಪ್ತರು, ಕುಟುಂಬಸ್ಥರು, ಸ್ನೇಹಿತರು, ಪುಷ್ಪ 2 ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು ಅವರೆಲ್ಲರೂ ಕೂಡ ಇದ್ದರು. ಅವರ ಜೊತೆಗೆ ಇದ್ದಂಥ ಅಲ್ಲು ಅರ್ಜುನ್ ಇವತ್ತು ಮಾಧ್ಯಮದ ಮುಂದೆ ಮಾತನಾಡ್ತಾ ಎಲ್ಲ ನನ್ನ ಅಭಿಮಾನಿಗಳಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದವನ್ನು ಹೇಳಿದರು. ಮತ್ತು ಕಾನೂನಿನ ಪ್ರಕಾರ ನಾನು ಏನೇನು ಆಗಬೇಕಾಗಿದೆ ಎಲ್ಲವನ್ನು ಕೂಡ ಎದುರಿಸಿದ್ದೇನೆ, ಮತ್ತು ಕಾನೂನು ಎಲ್ಲದಕ್ಕೂ ಕೂಡ ನಾನು ತಲೆಬಾಗ್ತೀನಿ ಅನ್ನೋ ಮಾತನ್ನು ಹೇಳಿದರು. ನಿನ್ನೆ ಘಟನೆ ಆಯಿತು, ಆ ಹೊತ್ತಿನಿಂದ ಇಷ್ಟೊತ್ತಿನವರೆಗೂ ಕೂಡ ನನ್ನ ಜೊತೆಗೆ ಇದ್ದಂಥ ಎಲ್ಲ ಅಭಿಮಾನಿಗಳಿಗೂ ಕೂಡ ಧನ್ಯವಾದವನ್ನು ಹೇಳಿದರು. ಮತ್ತು ಪುಷ್ಪರಾಜ್, ಅಲ್ಲು ಅರ್ಜುನ್ ಅವರ ಸ್ನೇಹಿತರು ಮತ್ತು ತೆಲುಗು ಚಿತ್ರರಂಗದ ಗಣ್ಯರು, ಬೇರೆ ಬೇರೆ ಕಡೆಗಳಿಂದ ಬಂದವರು, ಅವರೆಲ್ಲರೂ ಕೂಡ ಈ ಸಮಯದಲ್ಲಿ ಅಜಯ್ ದೇವರಕೊಂಡ, ವಿಜಯ್ ದೇವರಕೊಂಡ ಸೇರಿದಂತೆ ನಟ ನಟಿಯರೆಲ್ಲರೂ ಕೂಡ ಬಂದು ಅಲ್ಲು ಅರ್ಜುನ್ ಅವರನ್ನು ಭೇಟಿಯಾಗಿ ಅವರ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದರು. ಮತ್ತು ಯಾರ್ಯಾರು ನನ್ನ ಜೊತೆಯಲ್ಲಿ ನಿಂತ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿದರು. ಅಲ್ಲು ಅರ್ಜುನ್ ಭಾಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಂಗೆ ಒಬ್ಬ ರಾಷ್ಟ್ರಪತಿ ಪದಕ ವಿಜೇತ ನಾಯಕನೊಬ್ಬ, ನಟನೊಬ್ಬ, ಆತನನ್ನು ಮನೆಗೆ ಬೆಡ್ರೂಮ್ಗೆ ಬಂದು ಅಲ್ಲಿಂದ ಆತನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರೋದು, ಆತನ ಮೇಲೆ 105 ಭಾರತೀಯ ನ್ಯಾಯ ಸಂಹಿತೆ 105 ಮತ್ತು 118 ಅಡಿಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನಾಗುತ್ತೆ. ನಿನ್ನೆಯೇ ಜಾಮೀನು ಆದೇಶದ ಪ್ರತಿ ಅಂದರೆ ಜೈಲಿಗೆ ತಲುಪದೇ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ 6:38 ಅವ್ರನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿ ಅವ್ರನ್ನ ಜುಬ್ಲಿ ಹಿಲ್ಸ್ ಅವರ ನಿವಾಸ ಏನಿದೆ ನಿವಾಸಕ್ಕೆ ಕರ್ಕೊಂಡು ಬರ್ತಾರೆ. ನೋಡಿ, ಬೆಳಿಗ್ಗೆಯಿಂದಲೂ ಕೂಡ ಇಲ್ಲೇ ಇದ್ರು ಅವರು, ಅವರ ಆಪ್ತರು ಮತ್ತು ಅವರ ಸ್ನೇಹಿತರ ಜೊತೆಗೆ ಅವರು ಮಾತುಕತೆಗಳನ್ನೆಲ್ಲ ನಡೆಸ್ತಾ ಇದ್ರು. ಈ ಸದ್ಯಕ್ಕೆ ಈಗಲೂ ಕೂಡ ಪುಷ್ಪ 2 ಸಿನಿಮಾದ ನಿರ್ದೇಶಕರು ಮತ್ತು ನಿರ್ಮಾಪಕರು ಈಗಲೂ ಕೂಡ ಜೊತೆಗಿದ್ದಾರೆ. ಕೆಲವೇ ಕ್ಷಣದ ಹಿಂದೆ ಅವರು ಮಾಧ್ಯಮದ ಮುಂದೆ ಮಾತಾಡಿದರು. ಮಾಧ್ಯಮದ ಮುಂದೆ ಮಾತಾಡಿ ಏನಾಯಿತು ಮತ್ತು ಕಾನೂನಿಗೆ ನಾನು ತಲೆಬಾಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ, ಯಾರು ಆ ಸಂಧ್ಯಾ ಥಿಯೇಟರ್ನಲ್ಲಿ ಡಿಸೆಂಬರ್ 3ನೇ ತಾರೀಕು ಮೃತಪಟ್ಟರಲ್ಲ, ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಸ್ವತಃ ತನ್ನ ಕೈಯಿಂದ ಪರಿಹಾರವನ್ನು ಕೊಟ್ಟರು. ಮತ್ತು ಆ ರೇವತಿಯನ್ನು ಮೃತಪಟ್ಟಂಥ ಮಹಿಳೆ, 35 ವರ್ಷದ ಮಹಿಳೆ, ಅವರ ಪುತ್ರನ ಚಿಕಿತ್ಸೆ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸ್ತೀನಿ ಅನ್ನೋದನ್ನು ಆಲ್ರೆಡಿ ಹೇಳಿದರು. ಅದಾದ ನಂತರ ಇದೆಲ್ಲ ಬೆಳವಣಿಗೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ನಾವೇನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿನ ಸರ್ಕಾರ ಹೇಳಿದರೂ ಕೂಡ, ಅಥವಾ ರೇವಂತ್ ರೆಡ್ಡಿ ಇಲ್ಲಿನ ಮುಖ್ಯಮಂತ್ರಿಗಳು ಹೇಳಿದರೂ ಕೂಡ, ಒಂದು ರೀತಿಯಲ್ಲಿ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನೆಗೆ ಕಾರಣ ಆಗಿತ್ತು. ಅದೆಲ್ಲದರ ನಂತರ ಈಗ ಹೈಕೋರ್ಟ್ನಿಂದ ಅವರಿಗೆ ಮಧ್ಯಂತರ ಜಾಮೀನು, 4 ವಾರಗಳ ಮಧ್ಯಂತರ ಜಾಮೀನು ಸಿಕ್ಕಿ ಅವರೀಗ ಬಿಡುಗಡೆಯಾಗಿ ಹೊರಗಡೆ ಬಂದು ತಮ್ಮ ಜುಬ್ಲಿ ನಿವಾಸದಲ್ಲಿ ಇದ್ದಾರೆ. ಮಾಧ್ಯಮದ ಮುಂದೆ ಅವರು ಹೇಳಿಕೆಯನ್ನು ಕೊಟ್ಟು ಎಲ್ಲರಿಗೂ ಕೂಡ ಧನ್ಯವಾದ, ಮತ್ತು ಕಾನೂನಿನ ಮುಂದೆ ನಾನು ತಲೆಬಾಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆ ಅಲ್ಲು ಅರ್ಜುನ್ ಅವರು ನಿನ್ನೆ ಇಷ್ಟೊತ್ತಿಗೆ ಒಂದು ರೀತಿಯಲ್ಲಿ ಟಾಪಿಕ್ ಆಗಿತ್ತು. ಯಾಕಂತ ಹೇಳಿದರೆ ಅವರ ಬಂಧನ ಆಗಿದ್ದು, ಅದು ರಾಷ್ಟ್ರಪತಿ ಪದಕ ವಿಜೇತ ನಟನೊಬ್ಬನನ್ನು ಬಂಧನ ಮಾಡಿದ್ದು ದೇಶಾದ್ಯಂತ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಅದೆಲ್ಲ ಆದ ನಂತರ ಈಗ ಅವರ ರಿಲೀಸ್ ಆಗಿದೆ, ಬಂಧ ಮುಕ್ತರಾಗಿದ್ದಾರೆ. ಇಂಟ್ರೀಮ್ ಜಾಮೀನು ಕೂಡ ಅವರಿಗೆ ಸಿಕ್ಕಿರೋದು. ಸದ್ಯಕ್ಕೆ ಇದು ಈ ಹೊತ್ತಿನ ಬೆಳವಣಿಗೆ. ರಿಪಬ್ಲಿಕ್ ಕನ್ನಡ ಯಾವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು, ಆ ಸಮಯದಿಂದಲೂ ಕೂಡ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದೆ. ಈಗಲೂ ಕೂಡ ಅವರು ಮಾಧ್ಯಮದ ಮುಂದೆ ಮಾತನಾಡಿ ಹಿಂಗಾಗಿದೆ ಅಂತ ಹೇಳೋವರೆಗೂ ಕೂಡ ನಾವು ಈಗ ಇದೇ ಸ್ಥಳದಲ್ಲಿದ್ದು, ಅಂದರೆ ಅವರ ನಿವಾಸದಲ್ಲಿದ್ದು ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೀವಿ.
ಒಟ್ಟಾರೆ ಈ ಪ್ರಕರಣ ಯಾವ ಸ್ವರೂಪವನ್ನು ಪಡೆಯುತ್ತೆ, ರಾಜಕೀಯವಾಗಿಯೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. BJP ಮತ್ತು ಕೆಲ ನಾಯಕರು ಹೇಳ್ತಾ ಇರೋ ಹಾಗೆ BJP ಸಂಸದರೇ ಹೇಳಿಬಿಟ್ರು, ಮತ್ತು ಸಚಿವರುಗಳೇ ಹೇಳಿಬಿಟ್ರು. ಇದು ಒಂದು ರೀತಿಯಲ್ಲಿ ಅವ್ರನ್ನ ಸಿಲುಕಿಸುವ ಪ್ರಯತ್ನ, ಇದು ಷಡ್ಯಂತ್ರ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಏನಿದೆ ಒಂದು ರೀತಿಯಲ್ಲಿ ಷಡ್ಯಂತ್ರ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅನ್ನೋ ರೀತಿಯೆಲ್ಲ ಹೇಳಿದರು. ಅದೆಲ್ಲದರ ಹೊರತಾಗಿ ಈಗ ಅವರ ಬಂಧ ಮುಕ್ತವಾಗಿದೆ. ಅವರು ಜುಬ್ಲಿ ಹೌಸ್ನಲ್ಲಿದ್ದಾರೆ. ಮಾಧ್ಯಮದ ಮುಂದೆ ಮಾತಾಡಿ ಎಲ್ರಿಗೂ ಕೂಡ ಧನ್ಯವಾದವನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.